ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಕಾವೇರಿ ಕಣಿವೆಯಲ್ಲಿ ಉತ್ತಮ ಮಳೆ ಮುಂದುವರೆದಿರುವ ಕಾರಣ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ ಇಂದು 100 ಅಡಿ ದಾಟಿದೆ. ಸ್ನೇಹಿತರೆ, ಇದರಿಂದ ಮಂಡ್ಯ, ಮೈಸೂರು ಹಾಗೂ ಸುತ್ತಮುತ್ತಲಿನ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಸ್ನೇಹಿತರೆ, ಇಂದಿನ ಅಂಕಿಅಂಶಗಳ ಪ್ರಕಾರ KRS ಜಲಾಶಯದ ಗರಿಷ್ಠ ಮಟ್ಟ 124 ಅಡಿ ಆಗಿದ್ದು ಪ್ರಸ್ತುತ 100 ಅಡಿ ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಜಲಾಶಯಕ್ಕೀಗ 32,048 ಕ್ಯೂಸೆಕ್ ನೀರು ಒಳ ಹರಿವು ಬರ್ತಿದೆ ಸ್ನೇಹಿತರೆ. ಯಾಕೆಂದರೆ ಕರ್ನಾಟಕ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಿರೋ ಕಾರಣದಿಂದ ಎಲ್ಲ ಜಲಾಶಯಗಳಲ್ಲಿ ಒಳ ಹರಿವು ಹೆಚ್ಚಿಗೆ ಆಗಿದೆ ಸ್ನೇಹಿತರೆ. ಇನ್ನು ಹೊರ ಹರಿವು ವಿಷಯಕ್ಕೆ ಬಂದರೆ 1,821 ಕ್ಯೂಸೆಕ್ ನೀರು ಹೊರ ಹರಿವು ಹೋಗ್ತಿದೆ. ಅದು ತಮಿಳುನಾಡಿಗೆ ಬಿಡ್ತಿದ್ದಾರೆ. ಸ್ನೇಹಿತರೆ, KRS ಜಲಾಶಯದ ಸ್ಟೋರೇಜ್ ಕೆಪಾಸಿಟಿ 49.452 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಇವತ್ತು ಡ್ಯಾಮಲ್ಲಿ 23.79 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ KRS ಜಲಾಶಯದ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಇದರಿಂದ ಕೃಷಿ ಚಟುವಟಿಕೆಗಳು ಹೆಚ್ಚಿನ ಅನುಕೂಲವಾಗಲಿದ್ದು ರೈತರು ಸಹ ಭತ್ತ ಸೇರಿದಂತೆ ವಿವಿಧ ಬೆಳೆಗಳ ಕೆಲಸದಲ್ಲಿ ತೊಡಗಿದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ KRS ಜಲಾಶಯ 110 ಅಡಿ ಅಥವಾ 120 ಅಡಿ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಳೆಯ ಪ್ರಮಾಣದ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ ಸ್ನೇಹಿತರೆ. ಇಂತಹ ಪ್ರತಿದಿನದ ಜಲಾಶಯಗಳ ನೀರಿನ ಮಟ್ಟದ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.